ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ನೀವು ಟನಲ್ ರೋಡನ್ನು ಮಾಡಿ, ಯಾವ ರೋಡ್ ಬೇಕಾದರೂ ಮಾಡಿ, ಹತ್ತು ಟನಲ್ ರೋಡ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಪರಿಸರನ ಹಾಳು ಮಾಡಿ, ಫೀಸಿಬಲ್ ಇಲ್ಲ ಅದಕ್ಕೆ. ಈಗ ಕಾಶ್ಮೀರದಲ್ಲೂ ಮಾಡಿದ್ದಾರೆ, ಕಾಶ್ಮೀರದಲ್ಲೂ ಮಾಡಿದ್ದಾರೆ. ನನ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಸ್ಕ್ವೇರ್ ಫೀ ಇದಕ್ಕೆ ಏನು 700 ಕೋಟಿ ಏನೋ ಬರುತ್ತೆ ಅಲ್ಲ, 1 ಕಿಲೋಮೀಟರ್ಗೆ. ಹಾಂ, ಇಲ್ಲಿ 1500 ಕೋಟಿ. ಅಂದರೆ ಒರಿಜಿನಲ್ 700, ಇನ್ನು 700 ಕೋಟಿ ಇದೆಯಲ್ಲ, ಅದು ಡೆಲ್ಲಿಗೆ ಪಾರ್ಸಲ್, ಡೆಲ್ಲಿಗೆ ಕಟ್ಟಬೇಕು ಅದನ್ನು. ಆ ಸ್ಕೀಮ್ ಮಾಡ್ಕೊಂಡಿದ್ದಾರೆ. 50-50 ಸ್ಕೀಮು. 50 ಇಲ್ಲಿ ಕಾಂಟ್ರಾಕ್ಟರ್ಗೆ, ಇನ್ನು 50 ಡೆಲ್ಲಿ ಸ್ಕೀಮು. ಅದಕ್ಕೆ ಈ ಡೆಲ್ಲಿ ಸ್ಕೀಮ್ ಬೇಡ ನಮಗೆ ಓನ್ಲಿ ಕರ್ನಾಟಕದ ಸ್ಕೀಮ್ ಬೇಕು. ಕಡಿಮೆ ಬೆಲೆಯಲ್ಲಿ ನಮಗೆ ಟನಲ್ ರೋಡ್ ಆಗಬೇಕು. ನಾವು ವಿರೋಧಿಗಳಲ್ಲ. ಕಡಿಮೆ ಬೆಲೆಯಲ್ಲಿ ಟನಲ್ ರೋಡ್ ಆಗಬೇಕು. ಅದಕ್ಕೆ ಯಾವುದೇ ಪಾರ್ಕ್ಗಳನ್ನು ಯೂಸ್ ಮಾಡಬೇಡಿ. ದುಡ್ಡು ಕೊಟ್ಟು ಖರೀದಿ ಮಾಡಿ, ಎಲ್ಲಿ ಬೇಕೋ ನಿಮ್ಗೆ ಖರೀದಿ ಮಾಡಿ, ದುಡ್ಡು ಕೊಟ್ಟು ಖರೀದಿ ಮಾಡಿ. ನೀವು ಟನಲ್ ರೋಡ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ. ನಾವು ಅವತ್ತು ಕೂಡ ಇಲ್ಲಿ ಸ್ಟೀಲ್ ಫ್ಲೇವರ್ ಮಾಡೋವಾಗ ಏನು ಪ್ರಕಾಶ್, ನಾವೇನು ಹೇಳಿದ್ರಿ, ಕಾಂಕ್ರೀಟಲ್ಲಿ ಮಾಡಿ ಅದು. ನೀವು ಸ್ಟೀಲ್ ಬೇಡ, ಕಾಂಕ್ರೀಟಲ್ಲಿ ಮಾಡಿ ಅದು. ಅವತ್ತು ನಾವೇನು ಈ ರೋಡನ್ನು ಜಾರ್ಜ್ ಅವ್ರು ಹೇಳ್ತಾರಲ್ಲ, ಈ ರೋಡ್ ವಿರೋಧ ಮಾಡಿಲ್ಲ ನಾವು. ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳಿದ್ವಿ. ಒಳ್ಳೇದಲ್ಲ ಅದು, ಸೌಂಡ್ ಆಗುತ್ತೆ, ಪೊಲ್ಯೂಷನ್, ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತದೆ, ಹೀಟ್ ಜಾಸ್ತಿ ಆಗ್ತದೆ ಏರಿಯಾದಲ್ಲಿ. ಈ ಥರದ್ದೆಲ್ಲ 108 ಸೈಂಟಿಫಿಕ್ ರೀಸನ್ಸ್. ಅದರಿಂದ ಹೇಳಿದ್ರಷ್ಟೇ. ನಾವು ಅದನ್ನೇ ಕಾಂಕ್ರೀಟಲ್ಲಿ ಮಾಡಿದರೆ ಇಷ್ಟೊತ್ತಿಗೆ ಮುಗ್ದೋಗಿದೆ. ಯಾರು ಅಬ್ಜೆಕ್ಷನ್ ಮಾಡಿರಿ? ನಾವು ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ನೀವು ಯಾವುದೇ ಸ್ಕೀಮ್ ಮಾಡಬೇಕಾದ್ರೂ ಕರ್ನಾಟಕದ ಸ್ಕೀಮ್ ಮಾಡಿ. ಕರ್ನಾಟಕ ಪ್ಲಸ್ ಡೆಲ್ಲಿ ಕಾಂಗ್ರೆಸ್ ಸ್ಕೀಮ್ ಮಾಡಬೇಡಿ. ಯಾಕಂದರೆ 50% ಅಲ್ಲಿ ಕೊಡಬೇಕಾಗ್ತದೆ. ಅದು ಜನಗಳ ಮೇಲೆ ಹೊರೆ ಆಗ್ತದೆ, ಯಾರು ದುಡ್ಡು ಕಟ್ಟೋಕ್ಕಾಗಲ್ಲ. ಅದರಿಂದ ಈ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಚರ್ಚೆ ಮಾಡಿದಿರಿ. ನಾವು ಈ 2 ಹೋರಾಟಗಳನ್ನು ತೆಗೆದುಕೊಂಡವರಿದ್ದೀರಿ. ಮುಂದೆ ಈ ಬೇರೆ ದುಬಾರಿ ಬೆಂಗಳೂರು ಸುಮಾರು 150 ಬೆಲೆ ಏರಿಕೆಗಳು ಮಾಡಿದ್ದಾರೆ. ಅದನ್ನೆಲ್ಲ ಪಟ್ಟಿ ಮಾಡ್ತೀರಿ, ಏನೇನು ಬೆಲೆ ಏರಿಕೆ ಮಾಡಿದ್ದಾರೆ ಅದು ಪಟ್ಟಿ ಮಾಡ್ತೀರಿ, ಅದನ್ನು ಬಿಡುಗಡೆ ಮಾಡ್ತೀರಿ. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ನಮಗೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವು ಮರ್ತೋಗ್ಬಿಟ್ಟಿದ್ರಿ. ಅದನ್ನು ನಮ್ಮ ಸರ್ಕಾರ ಇದ್ದಾಗ ಬೆಂಗಳೂರಿಗೆ ಏನೇನು ಕೊಡುಗೆ ಕೊಟ್ಟಿದ್ರಿ ಅದನ್ನು ಕೂಡ ಒಂದು ಮಾಡ್ತೀವಿ. ಕಾಂಗ್ರೆಸ್ ಇದ್ದಾಗ ನೀವೇನು ಕೊಟ್ಟಿದ್ದೀರಾ? ಕಳೆದ 10 ವರ್ಷದಲ್ಲಿ ನಾವೇನು ಕೊಟ್ಟಿದ್ದೀರಿ? ನಾವೆಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ? ನೀವೆಷ್ಟು ಹಣ ಬಿಡುಗಡೆ? ಕೇಂದ್ರ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದೆ? ಮೋದಿಯವರು, ಮನಮೋಹನ್ ಸಿಂಗ್ ಎಷ್ಟು ಹಣ ಬಿಡುಗಡೆ ಮಾಡಿದ್ರು? ಇಷ್ಟನ್ನು ಕೂಡ ನಾವು ಕೂಡ ತಯಾರಿದ್ದೀರಿ. ನಾವು ಇದು ಚರ್ಚೆಗೆ ಸಿದ್ಧ ಇದ್ದೀವಿ. ಕೇಳಿದಾರಲ್ಲ, ಒಂದು ಫ್ಲೇವರ್ ಮಾಡಿದರೆ ಹೇಳಿ ಅಂತ ಹೇಳಿದ್ರಿ. ನೀವು 2.5 ವರ್ಷ ಆಗಿದೆಯಲ್ಲ. ನಾವು ಶುರು ಮಾಡಿದ್ದು ಫ್ಲೇವರ್ ಬಿಟ್ಟು ನೀವು ಹೊಸದಾಗಿ ಟೆಂಡರ್ ಕರೆದು ನೀವು ಮಾಡಿರೋದು ಯಾವುದಾದ್ರೂ ಕಂಪ್ಲೀಟ್ ಆಗಿರೋದು ಒಂದೇ ಒಂದು ತೋರಿಸಿ. ನಾವು ಶುರು ಮಾಡಿರೋದು ಬಿಟ್ಟು, ನಾವು ಸ್ಯಾಂಕ್ಷನ್ ಮಾಡಿರೋದು ಬಿಟ್ಟು ನೀವೇ ಟೆಂಡರ್ ಕರೆದು ನೀವೇ ಮಾಡಿರೋದು ಹೇಳಿ. ಈ ಸ್ಟೀಲ್ ಬ್ರಿಡ್ಜು ಅಷ್ಟೇ, ಇವತ್ತಾಗಲ್ಲ. ಇದು ಮಿಷಿನ್ ಬರೋಕ್ಕೆ ಇನ್ನು 1.5-2 ವರ್ಷ ಬೇಕು. ಟನಲ್ಲು ಬರೋಕ್ಕೆ 2 ವರ್ಷ ಬೇಕು. 2 ವರ್ಷಕ್ಕೆ ಯಾರು ಇರ್ತಾರೆ? ಇವ್ರು ಇರೋದೇ ಇಲ್ಲ. ಈಗ ನವೆಂಬರ್ಗೆ ಕ್ರಾಂತಿ ಇದೆ. ನವೆಂಬರ್ ಎಷ್ಟನೇ ತಾರೀಕು? 21. ನಾನೇನು ಹೇಳಿದೆ? ನಾನು ಹೇಳಿದೆ ಬದಲಾವಣೆ ಆಗುತ್ತೆ ಅಂದ್ರೆ ಏನು ಹೇಳಿದ್ರು ಡಿ.ಕೆ. ಶಿವಕುಮಾರ್? ಏನು ಜ್ಯೋತಿಷ್ಯನ? ಹೋಗಿ ಅಶೋಕ್ನ ಹತ್ರ ಕೇಳ್ತೀನಿ ಅಂತ. ನನ್ನ ಹತ್ರನೇ ಕೇಳ್ಬೇಕ್ರಿ ಅವರು. ನನ್ನ ಹತ್ರನೇ ಕೇಳಬೇಕು, ಬಿಜೆಪಿ ಹತ್ರನೇ ಕೇಳಬೇಕು. ನಾನು ಹೇಳಿದ್ದು ಇವಾಗ ನಿಜ ಆಯ್ತಾ ಸುಳ್ಳಾಯ್ತಾ? ಅಲ್ಲ, ಸುಳ್ಳಾಯ್ತಾ ನಿಜ ಆಯ್ತಾ ಹೇಳಿ. ಈಗ ಅಶೋಕ ಒಬ್ಬ ಹೇಳ್ತಾನೆ, ಹಾಗೆ ಬಿಜೆಪಿ ಅವ್ರು ಮಾತ್ರ ಹೇಳ್ತಾರೆ ಅಂತ ಹೇಳಿದ್ರಲ್ಲ. ಈಗ ನಾನು ಹೇಳಿದ್ದು ನಿಜಾನಾ ಸುಳ್ಳ ಹೇಳಿ. ಡಿ.ಕೆ. ಶಿವಕುಮಾರ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಹೇಳಿ, ಈ ನವೆಂಬರ್ ಅಲ್ಲಿ ಏನು ಬದಲಾವಣೆ ಆಗಲ್ಲ. ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ. ಧೈರ್ಯ ಇದ್ರೆ ಹೇಳಿ, ದಮ್ ಇದ್ರೆ ಹೇಳಿ, ಯಾರಾದ್ರೂ ಹೇಳಿ. ಕಾಂಗ್ರೆಸ್ ಲೀಡರ್ಗಳಿದಾರಲ್ಲ, ದಮ್ಮಿದ್ದು ಸವಾಲ್ ಹಾಕ್ಲಿ. ನಾನು ಯಾವುದೇ ಬದಲಾವಣೆ ಆಗೋದಿಲ್ಲ. ಸಿದ್ದರಾಮಯ್ಯನವರೇ ಇನ್ನು 5 ವರ್ಷ ಕಂಟಿನ್ಯೂ ಅಂತೇಳಿ ಖರ್ಗೆ ಅವರು, ಡಿ.ಕೆ. ಶಿವಕುಮಾರ್ ಇಬ್ರು ಹೇಳಿದ್ರೆ ಸಾಕು. ನಿಮ್ಗೆ ಇನ್ಯಾರದ ಅವಶ್ಯಕತೆನೇ ಇಲ್ಲ. ಮರಿ ಖರ್ಗೆನೂ ಬೇಡ, ಕಿರಿ ಖರ್ಗೆನೂ ಬೇಡ, ಯಾರು ಬೇಡ ನಮಗೆ. ದೊಡ್ಡ ಖರ್ಗೆ, ಇಲ್ಲಿ ಡಿ.ಕೆ. ಇವರಿಬ್ಬರು ನಾಳೆ ಪ್ರೆಸ್ ಮೀಟ್ ಮಾಡಿ ಬದಲಾವಣೆ ಕಾಂಗ್ರೆಸ್ ಅಲ್ಲಿ ಇಲ್ಲ, 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಸಿದ್ದರಾಮಯ್ಯನವ್ರನ್ನ ನಾವು ಇಳಿಸಿ
ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಲ್ಲ. ಇಂಪಾರ್ಟೆಂಟು, ಸಿದ್ದರಾಮಯ್ಯನ ಇಳಿಸಿ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಲ್ಲ ಅಂತ ಹೇಳ್ಬಿಡಿ, ನೋಡೋಣ, ಮುಗ್ದೋಯ್ತು. ಬಿಜೆಪಿ ಗಪ್ಚಿಪ್. ಅಲ್ಲ, ಇಷ್ಟು ದಿನ ಡಿ ಕೆ ಪರವಾಗಿ ಮಾತಾಡ್ತೀರಿ, ಯಾವಾಗ ಬಂದು ತಗೊಳ್ತಾರೆ ಅಂತ. ನೀವು ಈಗ ಸಿದ್ದರಾಮಯ್ಯ ಕಡೆ ಪರವಾಗಿ ಮಾತಾಡ್ತೀರಿ. ನಮ್ಗೇನ ಯಾರಾದ್ರೇನು, ನಮ್ಗೆ ಅದೇನೋ ಹೇಳ್ತಾರಲ್ಲ ಗಾದೆ ಹೇಳ್ಬೋದಾ, ಎಣವರಕ್ಕೆ ಹಿಂದೆ ಆದ್ರೇನು ಮುಂದೆ ಆದ್ರೇನು, ನಮ್ಗೆ ಎಲ್ಲ ಒಂದೇ. ಯಾರಾದ್ರೂ ಇವರಿಬ್ಬರಲ್ಲಿ ಯಾರಾದ್ರೂ ಮನೆ ಆಳ ಕೆಲಸ ಮಾಡೋದನ್ನ ಬಿಡಲ್ಲ ಇವರು, ಕಾಂಗ್ರೆಸ್ ಅವರು ಲೂಟಿ ಹೊಡೆಯೋದನ್ನ ಬಿಡಲ್ಲ. ಅದಕ್ಕೆ ಯಾರಾದ್ರೂ ನಮ್ಗೇನು, ನಮ್ಮ ಪ್ರಶ್ನೆ ಇಲ್ಲ. ನಮ್ಗೇನು ಅಂದ್ರೆ ಅಭಿವೃದ್ಧಿ ಎಲ್ಲ ಹಾಳಾಗೋಟಿದೆಯಲ್ಲ ಇವ್ರ ಜಗಳದಲ್ಲಿ ಅನ್ನೋದು ಅಷ್ಟೇ. ನಮಗೆ ಡಿ ಕೆ ಆದ್ರೂ ಒಂದೇ, ಸಿದ್ದರಾಮಯ್ಯ ಆದರೂ ಒಂದೇ, ಪರಮೇಶ್ವರ್ ಆದರೂ ಒಂದೇ. ನಮ್ದೇನು ಸಮಸ್ಯೆಗಳು ಇಲ್ಲ. ಬಟ್ ಇಷ್ಟೆಲ್ಲ ಮಾಡ್ತಾರೆ ಬಿಜೆಪಿಯಲ್ಲಿ, ಈ ಕಮಿಟಿಯಲ್ಲಿ ಒಂದಿಷ್ಟು ಜನ ಸೇರಿಸ್ಕೊಳ್ಳಿಲ್ಲ ಅಂತ ಒಂದು ಆರೋಪ ಇದೆ. ಒಳಗೊಳಗೆ ಇದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಇಲ್ಲ ಇಲ್ಲ, ನಾನು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ವಿಜಯೇಂದ್ರ ಜೊತೆ ಮಾತಾಡಿದ್ದೀನಿ. ಇದು 3 ಜನ ಅಧ್ಯಕ್ಷರು ಕೂಡ ಇವತ್ತು ಮೀಟಿಂಗಲ್ಲಿದ್ದರು. ಉಳಿದಂಥ ಎಲ್ಲರನ್ನೂ ಒಂದೇ ಕಮಿಟಿಗೆ ಹಾಕೋಕ್ಕಾಗಲ್ಲ. ಎಲ್ಲರನ್ನೂ ನಾವು ಹಿಂದೆ ವಿಶ್ವನಾಥ್ ಅವರು ಎಲ್ಲರೂ ಇದ್ದರು ಕಮಿಟಿಯಲ್ಲಿ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಎಲ್ಲರನ್ನೂ ಒಟ್ಟಿಗೆ, ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಎಲ್ಲರಿಗೂ ಜವಾಬ್ದಾರಿಯನ್ನು ಕೊಡ್ತೀರಿ. ಎಲ್ಲರೂ ಒಟ್ಟಿಗೆ ಚುನಾವಣೆಯನ್ನು ಮಾಡ್ತೀರಿ. 5ಕ್ಕೆ 5 ಕೂಡ ಗೆಲ್ಲೋ ರೀತಿ ಪ್ರಯತ್ನಗಳನ್ನು ನಾವು ಮಾಡಿ ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ.